ಹಾಯ್ ಗೈಸ್, ನಾನಿವತ್ತು ಕಾರಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೋದಾಗ ಕಾಯಿ ಕಟ್ಟು ಬಂದಿದ್ದೆ. ಅದಕ್ಕೆ ಇವತ್ತು 4th ಡೇ ನಂದು. 4th ಡೇ ಹೋಗಿ 4 ಡೇಸ್ ಹೋಗಿಬಿಟ್ಟು 16 ಪ್ರದಕ್ಷಿಣೆ ಹಾಕಿ ಬರಬೇಕು. ಹಾಗಾಗಿ ಇವತ್ತು ನಂದು 4th ಡೇ. ನನಗೆ ಡ್ಯೂ ಡೇಟ್ ಕೊಟ್ಟಿರೋದು 3 ಕೊಟ್ಟಿದ್ದಾರೆ. ಅವತ್ತು ನಾನು ಕಾಯಿ ಬಿಚ್ಚಿಬಿಟ್ಟು ಪೂಜೆ ಮಾಡಿಸ್ಬೇಕು. ಸೊ ಅದಕ್ಕೆ ಇವತ್ತು ಇಯರ್ ಎಂಡ್ ಆಗಿರೋದ್ರಿಂದ ಟೆಂಪಲ್ಗೂ ಹೋದಂಗೆ ಆಗುತ್ತೆ, ಪ್ರದಕ್ಷಿಣೆ ಹಾಕಿದಂಗೂ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ನಿಮಗೂ ಕಾರಸಿದ್ಧಿ ಆಂಜನೇಯ ಟೆಂಪಲ್ ಎಲ್ಲ ಇದೆ ಅಂತ ತೋರಿಸ್ತೀನಿ. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ನೋಡಿ, ನಾವೀಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇವತ್ತು ಅಷ್ಟೊಂದು ರಶ್ ಇರಲ್ಲ, ಯಾಕಂದರೆ ಬುಧವಾರ ಅಲ್ವಾ, ಅದಕ್ಕೆ ಅಷ್ಟೊಂದು ರಶ್ ಇರಲ್ಲ. ಸಾಟರ್ಡೆ ತುಂಬ ರಶ್ ಇರ್ತಾರೆ. ನೋಡಿ, ಟೆಂಪಲ್ ಹತ್ರ ಫೈನಲ್ ರೀಚ್ ಆದ್ವಿ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನೋಡಿ ಎದುರುಗಡೆ ಎಷ್ಟು ದೊಡ್ಡ ಆಂಜನೇಯನ ನಿಲ್ಲಿಸಿದ್ದಾರೆ ಅಂತ. 16 ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ನಾವು. ನೋಡಿ, ಎಲ್ಲರೂ ಕಾಯಿ ಹಿಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ನಿಂತಿದ್ದಾರೆ ಎಲ್ಲರೂ. ಎಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ಕಾಯಿ ಕಟ್ಟೋಕ್ಕೆ. ನೋಡಿ ಎಷ್ಟು ಜನ ನಿಂತಿದ್ದಾರೆ. ಇಲ್ಲಿ ನಿಂತವರೆಲ್ಲ ಕಾಯಿ ಕಟ್ಟೋಕ್ಕೆ ವೆಯ್ಟ್ ಮಾಡ್ತಿರೋರು. ಅಲ್ಲಿ ಪ್ರೇಯರ್ ಹೇಳಿಬಿಟ್ಟು ಅವ್ರು ಹೇಳ್ಕೊಡ್ತಾರೆ. ಅದನ್ನು ಹೇಳಿಬಿಟ್ಟು ನಮಗೆ ಅವರು ಏನೇನು ಮಾಡಬೇಕು ಅಂತಲೂ ಹೇಳ್ತಾರೆ. ಹಾಗೆ ನೀವು ಹೊರಗಡೆ ಇರುವ ಆಂಜನೇಯಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಕೊಟ್ಟಿದ್ದರು. ಪ್ರಸಾದ ತಿಂದುಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿದ್ದೆ ಎಂಡಲ್ಲಿ ನಾನು ಈ ಲೊಕೇಶನ್ ಹೇಳ್ತೀನಿ ಅಂತ. ಆ್ಯಕ್ಚುಲಿ ಇದು ಬರೋದು ಮೈಸೂರು ರೋಡ್ ಹತ್ರ ಇರೋ ಗಿರಿನಗರದ ಹತ್ರ. ನೀವೇನಾದರೂ ಫ್ರೀ ಇದ್ದರೆ ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ. ಇದು ನಿಮಗೆ ಫುಲ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ಇದು ನಂದು 2025 ಲಾಸ್ಟ್ ವೀಡಿಯೋ. ನಾನು ನಿಮಗೆ ನೆಕ್ಸ್ಟ್ ಇಯರ್ ಸಿಗ್ತೀನಿ 2026ಅಲ್ಲಿ. ಓಕೆ ಗಾಯ್ಸ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್.